ಹಲವು ಮಾತೆ ನುನಿನುರಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಈ ಅಬಾಕಾಸ್ ಕಾರ್ಯಕ್ರಮ ಪರೀಕ್ಷೆಯಲ್ಲಿ ಸುಮಾರು 18 ಶಾಲೆಯ ಮಕ್ಕಳು ಭಾಗವಹಿಸಿ ಅತ್ಯುತ್ತಮ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಪೋಷಕರು ಕೂಡ ಬಂದು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಮುಂದಿನ ವರ್ಷಗಳಲ್ಲಿ ತುಂಬ ಉಮೇಶ್ ಹಾಗೂ ಅವರ ದಂಪತಿಗಳು ಅವರ ಸಹಪಾಠಿಗಳೆಲ್ಲ ಸೇರಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮಕ್ಕಳಿಗೆ ಚಟುವಟಿಕೆ ಯಾವ ಥರ ಅವರ ಅತ್ಯುತ್ತಮವಾದಂಥ ಸ್ಕಿಲ್ಗಳನ್ನ ಹೊರತರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಅವ್ರಿಗೆ ಅವರ ಅಕಾಡೆಮಿಕ್ಗೆ ತುಂಬ ಒಳ್ಳೆಯದಾಗಲಿ, ಮುಂದೆ ಅವರು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಅವರಿಗೆ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ನನ್ನ 2 ಮಾತನ್ನು ಮುಗಿಸ್ತೇನೆ. 2024ರಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮಕ್ಕಳ ಒಂದು ಅಭಿವೃದ್ಧಿ ಪಥ, ಜ್ಞಾನೋದಯ ಅಂತಕ್ಕಂತಹ ಒಂದು ಅಭಿವೃದ್ಧಿಗೋಸ್ಕರ ಈ ಜ್ಞಾನಾರ್ಜನೆಯನ್ನು ಅವರವರ ಚಲನವಲನೆಗಳ ಅಜ್ಞಾನ ಅಂತಕ್ಕಂತಹದ್ದನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಮಕ್ಕಳಲ್ಲೇ ಬೆಳೆಸ್ತಕ್ಕಂತಹ ಒಂದು ಸಂಸ್ಕಾರವನ್ನು ಅಬ್ಕಾಸ್ ಸಂಸ್ಥೆಯಿಂದ ಹಮ್ಮಿಕೊಂಡು ಅವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಅಂತಕ್ಕಂತಹ ಪ್ರಶಸ್ತಿಗಳನ್ನು ಸಂಸ್ಥೆಗಳಿಂದ ಜ್ಞಾನದ ಹರಿವನ್ನು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಹಳ ಒಂದು ಗುರುಗಳು ಧಾರ್ಮಿಕ ಪರಂಪರೆ, ಸಂಸ್ಕಾರ, ಸಂಸ್ಕೃತಿಯನ್ನು ಕೊಡ್ತಕ್ಕಂತಹ ಹರಿವನ್ನು ಮೂಡಿಸ್ತಕ್ಕಂತಹದ್ದಾಗಿದೆ ಇದು. ಇಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ಹೋದ ಸಾರಿ ಕಡಿಮೆ ಮಕ್ಕಳು ಪಾಲ್ಗೊಂಡಿದ್ದರು. ಪೋಷಕರ ಆದಿಯಾಗಿ ಈ ಸಾರಿ ಸಾವಿರಾರು ಮಕ್ಕಳು ಪಾಲ್ಗೊಂಡು ಯಶಸ್ಸನ್ನು ಕಂಡಿದ್ದಾರೆ. ಅವರಿಗೆ ಹೆಚ್ಚಿನದಾಗಿ ಇನ್ನೂ ಕೂಡ ಯಶಸ್ಸನ್ನು ಕಾಣಲಿ ಅಂತ ನಾವಾದರೂ ಕೂಡ ಆಶೀರ್ವಾದವನ್ನು ನೀಡ್ತಾ ಬರ್ತಾ ಇದ್ದೀವಿ.